ದೆಹಲಿಯ ನೂತನ ಸಿಎಂಗೆ ಆರಂಭದಲ್ಲೇ 16 ವಿಘ್ನ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ರೇಖಾ ಗುಪ್ತಾ ಟ್ರೋಲ್. ರೇಖಾ ಗುಪ್ತಾ ಹಳೆ ಭಾಷಣಗಳು, ಹಳೆ ವಿಡಿಯೋಗಳು ಟ್ರೋಲ್. ಆರಂಭದಿಂದಲೇ 16 ವಿಘ್ನ ಬಂದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಎಂ ರೇಖಾ ಗುಪ್ತಾ ಟ್ರೋಲ್ ಆಗಿದ್ದಾರೆ. ರೇಖಾ ಗುಪ್ತಾ ಹಳೆ ಭಾಷಣಗಳು, ಹಳೆ ವಿಡಿಯೋಗಳು ಟ್ರೋಲ್ ಆಗಿದೆ. ಈಗ ರೇಖಾ ಗುಪ್ತಾ ಕತ್ತಿ ವರಸೆ ವಿಡಿಯೋ ವೈರಲ್ ಆಗ್ತಾ ಇದೆ. ಕತ್ತಿ ವರಸೆ ಮಾಡಿದ್ರ ದೆಹಲಿಯ ಸಿಎಂ ರೇಖಾ ಗುಪ್ತಾ? ಆರ್ಎಸ್ಎಸ್ ಕಾರ್ಯಕರ್ತೆಯ ಕತ್ತಿ ವರಸೆ ವಿಡಿಯೋ ಎನ್ನುವಂತಹ ವಿಡಿಯೋ ಇದು. ವಿಚಾರ ಇಷ್ಟೇ, ದೆಹಲಿಯ ಸಿಎಂ ಆಗಿರುವಂತಹ ರೇಖಾ ಗುಪ್ತಾ ಅವರ ಇನ್ನೊಂದು ವಿಡಿಯೋ ಅಂತ ಕರೆಸ್ಕೊಳ್ತಾ ಇರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಯಾವುದು? ಕತ್ತಿ ವರಸೆ ವಿಡಿಯೋ. ಆರ್ಎಸ್ಎಸ್ ಕಾರ್ಯಕರ್ತೆ ಆಗಿದ್ದಂತಹ ರೇಖಾ ಗುಪ್ತಾ ಅವರ ಕತ್ತಿ ವರಸೆಯ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ದೆಹಲಿಯ ಸಿಎಂ ರೇಖಾ ಗುಪ್ತಾ ಕತ್ತಿ ವರಸೆ ಎನ್ನುವಂತಹ ವಿಡಿಯೋ ವೈರಲ್. ಅಸಲಿಗೆ ದೆಹಲಿಯ ಸಿಎಂ ಕತ್ತಿ ವರಸೆ ಮಾಡಿಲ್ಲ. ಇದು ಮರಾಠಿ ನಟಿ ಪಾಯಲ್ ಜಾಧವ್ ಅವರ ವಿಡಿಯೋ. ಮರಾಠಿ ನಟಿ ಪಾಯಲ್ ಜಾಧವ್ ಅವರು ತರಬೇತಿಯ ವಿಡಿಯೋ ಇದು. ಸಮರ ಕಲೆ ಪ್ರದರ್ಶಿಸುತ್ತಿರುವಂತಹ ಮರಾಠಿ ಕಲಾವಿದೆ ಪಾಯಲ್. ನೋಡಲು ದೆಹಲಿ ಸಿಎಂ ರೀತಿಯೇ ಕಾಣ್ತಾರೆ ಪಾಯಲ್. ಆದ್ರೆ ಪಾಯಲ್ ವಿಡಿಯೋವನ್ನ ದೆಹಲಿ ಸಿಎಂ ರೇಖಾ ಅಂತ ಹೇಳಿ ಟ್ರೋಲಿಗರು ಟ್ರೋಲ್ ಮಾಡಿದ್ದಾರೆ. ಆರ್ಎಸ್ಎಸ್ ಕಾರ್ಯಕರ್ತೆಯ ಹಳೆ ವಿಡಿಯೋ ಅಂತ ಹೇಳ್ಕೊಂಡು ಇದು ವೈರಲ್ ಆಗ್ತಾ ಇದೆ. ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಪಾಯಲ್ ಅವರು. ಪಾಯಲ್ ಕತ್ತಿ ವರಸೆಯ ವಿಡಿಯೋವನ್ನ ರೇಖಾ ಗುಪ್ತಾ ಅದು ಅಂತ ಹೇಳಿ ಟ್ರೋಲ್ ಮಾಡಲಾಗ್ತಾ ಇದೆ. ರೇಖಾ ಗುಪ್ತಾ ಅವರು ದೆಹಲಿಯ ಸಿಎಂ ಆಗಿದ್ದಾರೆ, ನೂತನ ಸಿಎಂ ಆಗಿದ್ದಾರೆ. ಇಷ್ಟು ದಿನ ದೆಹಲಿಯಲ್ಲಿ, ಇಷ್ಟು ವರ್ಷ ದೆಹಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಅಧಿಕಾರದಲ್ಲಿತ್ತು. ಈಗ ಬಿಜೆಪಿ ಪಾರ್ಟಿ ಅಧಿಕಾರವನ್ನ ವಹಿಸಿಕೊಂಡಿದೆ, ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದೆ. ಬಿಜೆಪಿಯಿಂದ ರೇಖಾ ಗುಪ್ತಾ ಅವರನ್ನ ಸಿಎಂ ಮಾಡಲಾಗಿದೆ. ಈಗ ಯಾವುದೇ ಒಂದು ರೂಮರ್ಸ್ಗಳಿಗೂ ಆಗಿರಬಹುದು, ಯಾವುದೇ ಒಂದು ವಿಚಾರಗಳಿಗಾಗಿರಬಹುದು, ರೇಖಾ ಗುಪ್ತಾ ಅವರು ಹೆಸರಿಗೆ ಸಿಗ್ತಿರ್ಲಿಲ್ಲ ಮೊದಲು. ಈಗ ಸಿಎಂ ಆದ ನಂತರ ರೇಖಾ ಗುಪ್ತಾ ಅವರ ಒಂದೊಂದೇ ವಿಚಾರಗಳು ಟ್ರೋಲಿಗರ ಕೈಗೆ ಸಿಗ್ತಾ ಇದೆ. ಇದು ನೋಡಿದ್ರೆ ಪಾಯಲ್ ಜಾಧವ್ ಇವರು ಮರಾಠಿ ಸಿನಿಮಾದ ನಟಿ. ಆಕೆ ಕತ್ತಿ ವರಸೆಯನ್ನ ಮಾಡ್ತಿರುವಂತಹ ವಿಡಿಯೋಕ್ಕೆ ರೇಖಾ ಗುಪ್ತಾ ಅವ್ರನ್ನ ವಿಡಿಯೋ ಅಂತ ಹೇಳಲಾಗ್ತಾ ಇದೆ. ನೋಡೋಕೆ ಸ್ವಲ್ಪ ಮಟ್ಟಿನ ಪ್ರಮಾಣದಲ್ಲಿ ರೇಖಾ ಗುಪ್ತಾ ತರಾನೇ ಕಾಣಿಸ್ತಾರೆ ಅವರು.